ಬಿಗ್ ಬಾಸ್ ಮನೆಯಿಂದ ರಿಷಬ್ ಗೌಡ ಅವರು ಹೊರಗಡೆ ಹೋಗೋಕೆ ಚಾನ್ಸೇ ಇಲ್ಲ. ಕಿಚ್ಚ ಸುದೀಪ್ ಸರ್ ಅವ್ರನ್ನ ಎಲಿಮಿನೇಟ್ ಮಾಡಲ್ಲ, ಚಾನ್ಸ್ ಕೊಟ್ಟೆ ಕೊಡ್ತಾರೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂತಾರೆ. ಇದು ನಾನು ಹೇಳ್ತಾ ಇದ್ದಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಬೆಳಿಗ್ಗೆ ಇದ್ರ ರಿಲೇಟೆಡ್ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು, ರೆಡ್ ಕಾರ್ಡು ಮತ್ತಿಲ್ಲಿ ಯೆಲ್ಲೋ ಕಾರ್ಡು. ಇಷ್ಟು ದಿವಸ ಬಿಗ್ ಬಾಸ್ ಸೀಸನ್ 11 ವರೆಗೂ ನೀವು ನೋಡ್ಬೋದು. ಈ ಒಂದು ಸೀಸನ್ ಅಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನ್ ಹೇಳಿದ್ರು ಎಲ್ಲ ಕೂಡ ಆಗ್ತಿದೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಮನೇಲಿರ್ಬೋದು, ಏಕವಚನ ಮಾತಾಡಿದ್ರು ಕೂಡ ಇಲ್ಲಿ ಮನೇಲಿರ್ಬೋದು, ಒಂದು ಗ್ರೂಪಿಸಮ್ ಮಾಡಿಕೊಂಡು ಕಳಪೆ ಉತ್ತಮ ಕೊಡೋಕ್ಕೂ ಮುಂಚೆನೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಕೂಡ ಮನೆಯಲ್ಲಿ ಇರಬಹುದು. ಇಲ್ಲಿ ಫೇವರಿಸಮ್ ಮಾಡ್ತಿರೋದು ಯಾರಿಗೆ? ಇಲ್ಲಿ ನಾನು ಕೇಳ್ತಿರೋ ಪ್ರಶ್ನೆನೂ ಕೂಡ ಅದೇ, ಜನಗಳು ಕೂಡ ಇಲ್ಲಿ ಅದೇ ಪ್ರಶ್ನೆನ ಕೇಳ್ತಿದ್ದಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೈಯಲ್ಲಿ ಅಧಿಕಾರ ಇದೆ. ಲಾಸ್ಟ್ ಸೀಸನ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಶೋಭಾ ಶೆಟ್ಟಿ ಅವರು ಎಂಟ್ರಿ ಕೊಟ್ಟಿದ್ರು. ಅವರು ನಾನು ಬೇರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಂದಾಗ ಕಿಚ್ಚ ಸುದೀಪ್ ಸರ್ ಡೈರೆಕ್ಟ್ ಆಗಿ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇರಿ ಅಂತ ಅಂದ್ಬಿಟ್ಟು, ಶೋಭಾ ಶೆಟ್ಟಿ ಅವರು ಇಲ್ಲ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರೇ ಹೋದ್ರು. ಆಲ್ಮೋಸ್ಟ್ ಅವಾಗ ಗೇಟ್ ಓಪನ್ ಮಾಡಿಸಿದ್ರು, ಕಳ್ಸಿದ್ರು. ಇಲ್ಲಿ ರಿಷಬ್ ಗೌಡ ಅವ್ರನ್ನ ಯಾಕೆ ಆ ರೀತಿ ಮಾಡ್ತಲ್ಲ? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಅವ್ರಿಗೇನು ಅರ್ಹತೆ ಇದೆ? ಈ ರೀತಿಯಾದ ಹಲವಾರು ಕ್ವಶನ್ನ ಇಲ್ಲಿ ಜನಗಳು ಕೂಡ ಇಲ್ಲಿ ಕೇಳ್ತಿದ್ದಾರೆ. ಈಗ ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ಅಂದ್ಬಿಟ್ಟು, ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ, ಈ ಸತಿ ಬಿಗ್ ಬಾಸ್ ಸೀಸನ್ 12 ಹೇಗೆ ನಡೀತಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ರಿವ್ಯೂಸ್ನ ಕೊಡ್ತಾ ಹೋಗ್ತಾರೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ. ಇಲ್ಲಿ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವರ ಒಂದು ಮನಸ್ಸಲ್ಲಿ ಏನಿದೆ ಅಂದರೆ ಯಾವ್ಯಾವ ಕಂಟೆಸ್ಟೆಂಟ್ ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ಸಿದ್ದನ್ನು ಅವ್ರು ಹೇಳ್ತಾರೆ. ಇಲ್ಲಿ ಮೇನ್ ಆಗಿ ಒಬ್ರು ಚಾಲೆಂಜ್ ಕೂಡ ಹಾಕಿದ್ದಾರೆ. ಈ ಚಾಲೆಂಜು ಇವತ್ತು ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಇಲ್ಲಿ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅವರು ಚಾಲೆಂಜ್ ಹಾಕಿದ್ದಾರೆ. ಈಗ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ರೆಡ್ ಕಾರ್ಡು ಮತ್ತೆ ಯೆಲ್ಲೋ ಕಾರ್ಡು, ಇಲ್ಲಿ ಮಾಳು ಒಬ್ಬರನ್ನ ಬಿಟ್ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲಿ ರೆಡ್ ಕಾರ್ಡ ಕೊಟ್ಟಿಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಇನ್ನು ಅವರಿಗೆ ಚಾನ್ಸ್ ಸಿಗುತ್ತೆ. ಇಲ್ಲಿ ರಿಷಾ ಅವ್ರಿಗೆ ಇಲ್ಲಿ ಫೇವರಿಸಮ್ ಮಾಡ್ತಾ ಇದಾರ ಅಥವಾ ಅವ್ರದ್ದೊಂದು ಲಕ್ ಚೆನ್ನಾಗಿದೆಯಾ, ಯೋಗ ಯೋಗ್ಯತೆ ಎರಡೂ ಕೂಡ ಇಲ್ಲಿ ರಿಷಾ ಅವ್ರಿಗೆ ಇದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇವತ್ತು ಕಾದು ನೋಡಬೇಕಿದೆ. ಆದರೆ ಪಬ್ಲಿಕ್ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕೆ ಚಾನ್ಸೇ ಇಲ್ಲ, ಅವ್ರನ್ನ ಎಲಿಮಿನೇಟ್ ಮಾಡೋದೇ ಇಲ್ಲ. ಇದು TRPಗೋಸ್ಕರ ಆದ್ರೂ ಇರ್ಬೋದು, ಯಾವುದೇ ಒಂದು ವಿಚಾರ ಕೂಡ ಇಲ್ಲಿ ಇರ್ಬೋದು. ಆದರೆ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ, ಇದು ನನ್ನ ಚಾಲೆಂಜ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ, ನಮ್ಮ ಅನಿಸಿಕೆಯ ಪ್ರಕಾರನೂ ಕೂಡ ಇಲ್ಲಿ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ ಅಂತ ಅಂದ್ಬಿಟ್ಟು ನನಗೂ ಕೂಡ ಹಾಗೆ ಅನ್ನಿಸ್ತದೆ. ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ವಾರ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತೆ. ಬಾಟಮ್ 2 ಅಲ್ಲಿ ಇಲ್ಲಿ ಚಂದ್ರಪ್ರಭಾ ಅವರು ಮತ್ತೆ ಸುದಿ ಅವರು ಇರ್ತಾರೆ. ಇಲ್ಲಿ ಈ ಸತಿ 2 ಫಿನಾಲೆ ಇದೆ. ಅದಕ್ಕೋಸ್ಕರ ಫಸ್ಟ್ ಫಿನಾಲೆಯಲ್ಲಿ ಸುದಿ ಅವರು ಗೆದ್ದಿರ್ತಾರೆ, ಅವ್ರಿಗೊಂದು ಚೈನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಎಮರ್ಜೆನ್ಸಿ ಇದ್ದಾಗ ಅವ್ರಿಗೆ ಅಂದರೆ ಆ ಒಂದು ಚೈನ್ ಯೂಸ್ ಮಾಡಬೇಕು ಅಂತ ಇದ್ರೆ ಅದನ್ನ ಕೊಟ್ಬಿಟ್ಟು ಅವರು ಯೂಸ್ ಮಾಡ್ಬೋದಿತ್ತಲ್ಲ. ಬಾಟಮ್ 2 ಅಲ್ಲಿ ಇಲ್ಲಿ ಸುದಿ ಅವರು ಚಂದ್ರಪ್ರಭಾ ಅವರು ಇದ್ದಿದ್ದಕ್ಕೆ ಇಲ್ಲಿ ಸುದಿ ಅವರು ಚೈನ್ ಕೊಟ್ಬಿಟ್ಟು ಇಲ್ಲ ನಾನು ಸೇವ್ ಆಗ್ತೀನಿ ಅಂತ ಅಂದ್ಬಿಟ್ಟು ಸೇವ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೆ ಚಂದ್ರಪ್ರಭಾ ಅವರು ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇದ್ರ ಜೊತೆ ಇಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ರಿಷಾ ಅವ್ರನ್ನ ಒದ್ದು ಹೊರಗೆ ಹಾಕ್ತಾರಾ ಹಾಕಲ್ವಾ ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಅಂತೆ ಕಂತೆಗಳನ್ನ ನಾವು ಎಷ್ಟೊಂದು ಮಾತಾಡ್ಬೋದು, ಆದರೆ ಇಲ್ಲಿ ಜನಗಳಿಗೂ ಕೂಡ ಒಂದು ಒಪಿನಿಯನ್ ಅಂತ ಇದ್ದೇ ಇರುತ್ತೆ. ಅದೇ ಇಲ್ಲಿ ಹುಡುಗ ಹುಡುಗಿ ಹೊಡೆದಿದ್ರೆ ಬೇರೆ ಕತೆ ಆಗಿರೋದು. ಇಲ್ಲಿ ಲಾಯರ್ ಜಗದೀಶ್ ಅವರು ರಂಜಿತ್ ಅವರು ಇಬ್ರು ಕೂಡ ಸುಮ್ಮನೆ ಟಚ್ ಮಾಡ್ಕೊಂಡಿದ್ದಕ್ಕೇನೆ ಇಲ್ಲಿ ಗೇಟ್ ಓಪನ್ ಮಾಡಿದ್ರು, ಆರಾಮಾಗಿ ಕಳಿಸ್ಬಿಟ್ರು. ರಿಷಾ ಅವ್ರನ್ನ ಯಾಕೆ ಕಳಿಸ್ತಲ್ಲ, ಇಲ್ಲಿ ಕಿಚ್ಚ ಸುದೀಪ್ ಸರ್ ಯಾಕೆ ಅವ್ರನ್ನ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಇರಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮೇನ್ ಆಗಿ ಇಲ್ಲಿ ಆಗಿರೋದೇ ಏನಪ್ಪಾ ಅಂತಂದ್ರೆ ರಿಷಾ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನಿಸ್ತದೆ. ಅವ್ರಿಗೊಂದು ಪವರ್ ಕೊಟ್ಟಿರೋದಿರ್ಬೋದು, ಹೌದು ಬೈತಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಭವ್ಯ ಗೌಡ ಅವರು ಕೂಡ ಇಲ್ಲಿ ಲಾಸ್ಟ್ ಟೈಮ್ ಹನುಮಂತ್ ಅವ್ರಿಗೆ ಇಲ್ಲಿ ಹೊಡೆದಿದ್ರು, ಅವ್ರಿಗೂ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ರು ಇದು ಲಾಸ್ಟ್ ಆಗಬೇಕು ಅಂತ ಅಂದ್ಬಿಟ್ಟು. ಆದರೆ ಈ ಸೀಸನ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ರೆಡ್ ಮತ್ತೆ ಯೆಲ್ಲೋ ಕಾರ್ಡು, ಇದನ್ನ ಕಳೆದ ಬಾರಿ ಪ್ರೆಸ್ ಮೀಟ್ ಅಲ್ಲಿ ಲಾಸ್ಟ್ ಇಯರ್ ಇಲ್ಲಿ ಒಬ್ರು ಕ್ವಶನ್ ಕೂಡ ಕೇಳಿದ್ರು, ನೀವೇನಾದ್ರೂ ಈ ಸತಿ ರೆಡ್ ಕಾರ್ಡು ಮತ್ತೆ ಯೆಲ್ಲೋ ಕಾರ್ಡು ಹಿಂದಿ ಬಿಗ್ ಬಾಸ್ ಅಲ್ಲಿ ಈ ತರ ಬೇರೆ ಭಾಷೆಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ನೀವಿಲ್ಲಿ ಯೂಸ್ ಮಾಡ್ತಾ ಇಲ್ವಲ್ಲ ಮತ್ತೆ ಯೂಸ್ ಮಾಡ್ತೀರಾ ಈ ಸತಿ ಅಂತ ಕೇಳಿದಾಗ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಹೇಳಿದಾಗ ಕಿಚ್ಚ ಸುದೀಪ್ ಸರ್ ಆ ಒಂದು ಅವಶ್ಯಕತೆ ಇಲ್ಲ, ನಮಗೆ ನಮ್ಮ ಮಾತನ್ನ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಆದ್ರೆ ಇವಾಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅಂದ್ರೆ ಸ್ಪರ್ಧಿಗಳು ಅವ್ರ ಮಾತನ್ನ ಕೇಳ್ತಲ್ವಾ, ಯಾಕಂದ್ರೆ ಅವ್ರ ಬಾಯಿಂದಾನೇ ಇದು ಬಂದಿತ್ತು. ಸದ್ಯ ಈ ಒಂದು ವಿಚಾರನೂ ಕೂಡ ಇವಾಗ ಬಂದಿದೆ. ಇವಾಗ ಪ್ರೋಮೋದಲ್ಲೂ ನೋಡಿದಿರಾ ರೆಡ್ ಮತ್ತೆ ಯೆಲ್ಲೋ ಕಾರ್ಡ್ನ ಇಲ್ಲಿ ಸ್ಪರ್ಧಿಗಳು ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದ್ದಾರೆ. ಮಾಡುವವರು ಒಬ್ಬರೇ ಇಲ್ಲಿ ಸಖತ್ತಾಗಿರೋ ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲಿ ತಪ್ಪು ಮಾಡೋರಿಗೆ ಚಾನ್ಸ್ ಕೊಡ್ತಾನೆ ಇದ್ರೆ ತಪ್ಪ ಮೇಲೆ ತಪ್ಪು ನಡೀತಾ ಇರುತ್ತೆ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಒಪಿನಿಯನು, ಇಲ್ಲ ಇವರಿಗೆ ಚಾನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಒಪಿನಿಯನು. ಈಗ
ವೀಕ್ಷಕರೆಲ್ಲರೂ ಕೂಡ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತೀರಾ ಬಿಗ್ ಬಾಸ್ನ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಸ್ಪರ್ಧಿಗಳ ಬಗ್ಗೆ ಏನೇನೊಂದು ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಇವಾಗ ಒಬ್ಬೊಬ್ರು ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಯಾರು ಏನು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ, ಮತ್ತೆ ಏನು ಚಾಲೆಂಜ್ ಹಾಕಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಬೇಜಾರಾಗ್ತದೆ. ಬಿಗ್ ಬಾಸ್ ಅಲ್ಲಿ ಒಬ್ರಿಗೊಂದು ರೂಲ್ಸ್ ಮಾಡ್ತಾರೆ. ಅದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾರಲ್ಲ, ಹಂಗಾಗಿದೆ ಸರ್. ಅರೆ ನಮ್ಗೆ ತುಂಬಾ ಬೇಜಾರು. ಆದ್ರೆ ಏನ್ ಗೊತ್ತಾ, ಗಿಲ್ಲಿ ಅವರು ಮಾತ್ರ ಬಿಗ್ ಬಾಸ್ ಅಲ್ಲಿ ಇದ್ರೆ ಮಾತ್ರ ಎಲ್ಲ ಜನ ನೋಡ್ತಾರೆ, ಅವ್ರು ಇಲ್ಲ ಅಂದ್ರೆ ಯಾರು ನೋಡೋದಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಈಗ ಮೊನ್ನೆ ಗಿಲ್ಲಿಗೆ ರಿಷಾ ಕೂಡ ಹೊಡಿತಾರೆ, ಆದ್ರೂ ಮನೆಯಿಂದ ಹೆಲ್ಮೆಟ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತಿದೆ? ಅರೆ ನಮಗೆ ತುಂಬಾ ಬೇಜಾರು ಆಯ್ತೈತೆ ಸರ್. ಯಾಕಂದ್ರೆ ಹೋದ್ ಸೀಸನ್ ಅಂತ ಹೇಳಕ್ಕಾಗಲ್ಲ, ಒಂದು ಸೀಸನ್ ಅಲ್ಲಿ ಉಚ್ಚಾಯ ವೆಂಕಟ್ ಅವರು ಹೊಡೆದಿದ್ದಕ್ಕೆ ಎಲ್ಲಾರನ್ನೂ ಇಬ್ಬರನ್ನು ಎಲಿಮಿನೇಟ್ ಅಲ್ಲಿ ಮಾಡಿದ್ರಲ್ಲ, ಇದೇ ತರ ಅವ್ರನ್ನೂ ಮಾಡ್ಬೇಕಾಯ್ತಲ್ವಾ, ಏನಕ್ಕೆ ಮಾಡಿಲ್ಲ? ಆಮೇಲೆ ಹೋದ್ ಸೀಸನ್ ಅಲ್ಲಿ ಬರೀ ರಂಜಿತ್ ಮತ್ತೆ ಇವ್ರು ತಳ್ಳಾಡಿದಕ್ಕೇನೆ ಇಬ್ಬರನ್ನ ಹೆಲ್ಮೆಟ್ ಮಾಡ್ಬಿಟ್ರು. ಜಗದೀಶ್ ಹೌದೌದು, ಜಗದೀಶ್ ಅವ್ರನ್ನ ಮತ್ತೆ ರಂಜಿತ್ ಅವ್ರ ಇಬ್ಬರನ್ನ ಹೆಲ್ಮೆಟ್ ಮಾಡಿದ್ರು. ಈ ಸೀಸನ್ ಅಲ್ಲಿ ಅಷ್ಟು ಹಿಂಗ್ ಬಟ್ಟೆ ಇಡೋದು ತೆಳ್ಳಿ ಹೊಡೆದ್ರು ಅಷ್ಟು ಇದಿಲ್ಲ ಅಂದ್ರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾರೆ ಅಂದ್ರೆ, ಹೆಲ್ಮೆಟ್ ಮಾಡಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತದೆ ಸರ್, ತುಂಬಾ ಬೇಜಾರಾಗ್ತದೆ. ಬಿಗ್ ಬಾಸ್ ಅಲ್ಲಿ ಒಬ್ರಿಗೊಂದು ರೂಲ್ಸ್ ಮಾಡ್ತಾರೆ. ಅದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾರಲ್ಲ, ಹಂಗಾಗಿದೆ ಸರ್. ಅರೆ ನಮಗೆ ತುಂಬಾ ಬೇಜಾರು. ಆದ್ರೆ ಏನ್ ಗೊತ್ತಾ, ಗಿಲ್ಲಿ ಅವರು ಮಾತ್ರ ಬಿಗ್ ಬಾಸ್ ಅಲ್ಲಿ ಇದ್ರೆ ಮಾತ್ರ ಎಲ್ಲ ಜನ ನೋಡ್ತಾರೆ, ಅವ್ರು ಇಲ್ಲ ಅಂದ್ರೆ ಯಾರು ನೋಡೋದಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಅವ್ರು ಇಲ್ಲ ಅಂದ್ರೆ ಯಾರು ನೋಡೋದೇ ಇಲ್ಲ. ಸುದೀಪ್ ಸರ್ ಬಂದು ಏನಾದ್ರು ಹೆಲ್ಮೆಟ್ ಮಾಡೋ ಚಾನ್ಸಸ್ ಇದೆಯಾ? ಅದೆಲ್ಲ ಅದು ಆಗ ಕಥೆನೇ ಇಲ್ಲ ಬಿಡಿ ಸರ್. ಎಲಿಮಿನೇಟ್ ಮಾಡ್ತಾರ ಸುದೀಪ್ ಸರ್ ಬಂದು? ಇಲ್ಲ, ಅದು ಮಾಡಲ್ಲ. ಅದು ಆ ಮಾತು ಹಂಗೆ ಹೇಳ್ತಾರೆ ಅಷ್ಟೇ. ಅದು ಬರುತ್ತಲ್ಲ ವಾಯ್ಸು, ಆ ವಾಯ್ಸಲ್ಲಿ ಹಂಗೆ ಹೇಳ್ತಾರೆ, ಆದರೆ ಅವ್ರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಪನ್ ಆಗಿ ಹೇಳ್ತೀನಿ ಸರ್ ನಾನು, ಅದು ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಿಗ್ ಬಾಸ್ TRP ಗೋಸ್ಕರ ಉಳಿಸ್ಕೊಂತಾರೆ ಅಂತೀರಾ? ನಿಜ ಸರ್, ಅವ್ರು ಇದ್ರೇನೆ ಜನಗಳು ಜಾಸ್ತಿ ನೋಡೋದು. ಎಷ್ಟು ಜನ ಸರ್ ಫ್ಯಾನ್ ಇಲ್ಲ? ಇವಾಗ ನಿಮಗೆ ಯಾರು ಇಷ್ಟ ನೀವೇ ಹೇಳಿ, ಓಪನ್ ಆಗಿ ಹೇಳಿ. ಅವ್ರು ಇಷ್ಟನಾ ಇಲ್ವಾ ನಿಮಗೆ? ನಮಗೆ ಗಿಲ್ಲಿ ಇಷ್ಟ, ರಿಷಾ ಇಷ್ಟ ಇಲ್ಲ. ನೋಡಿ, ಅವರೇ ತಾನೇ ಇಷ್ಟ, ನಮಗೂ ಅವರೇ ಇಷ್ಟ. ಅಲ್ಲ, ರಿಷಾ ಕೂಡ ಹೇಳ್ತಾರೆ ನಾನು ಹೆಲ್ಮೆಟ್ ಮಾಡ್ಬೋದಾ ಸುದೀಪ್ ಸರ್ ಬಂದ್ಮೇಲೆ ಇವತ್ತು ವೀಕೆಂಡ್ ಅಲ್ಲಿ ಅಂತ. ಆಗೋದಾಗುತ್ತೆ, ಬಿಡುತ್ತೆ, ಅವ್ರ ಮೇಲೆ ಇರೋದು. ಅದು ಡಿಫ್ರೆಂಟು. ನಮ್ಮ ಕೈಲಿ ಏನು ಸರ್ ಇರೋದು? ಅದು ಬಿಗ್ ಬಾಸ್ ಏನು ತೀರ್ಮಾನ ಮಾಡುತ್ತಾ ಇದು ಮಾಡುತ್ತಾ ಅವ್ರ ಕೈಲಿರೋದು. ಇವಾಗ ನಾವು ಜನ ಏನಂದರೆ ಓಟ್ ಹಾಕ್ಬೋದು ಅಷ್ಟೇ, ಅದು ಎಲಿಮಿನೇಟೆಡ್ ಮಾಡೋದು ಅದು ಅವ್ರ ಕೈಲಿರೋದು. ಕರೆಕ್ಟಾ ಇಲ್ವಾ ಸರ್? ಅದು ಅವ್ರ ಕೈಲಿರೋದು. ಏನು ಸಂಜು, ಇವಾಗ ನೀವು ಮಾತಾಡು, ಹೇಳು, ಅವ್ರಿಗೆ ಹೇಳು ಸರ್. ಒಂದು ಮಾತು ಹೇಳ್ತೀನಿ, ಈಗ ಆ್ಯಕ್ಚುಲಿ ಎಲಿಮಿನೇಟ್ ಮಾಡೋದು ಸುದೀಪ್ ಸರ್ ಕೈಯಾಗಿ ಇದ್ರೂ ಇಲ್ಲದೆ ಇದ್ರೂ TRPಗೋಸ್ಕರ ಇಟ್ಕೊತಾರೆ. ಇನ್ನೊಂದು ಏನಂದರೆ, ವೋಟಿಂಗ್ ಲೆಕ್ಕಕ್ಕೆ ಇಲ್ಲ ಅನ್ನಿಸ್ತಿದೆ ಸರ್ ಬಿಗ್ ಬಾಸಲ್ಲಿ. ನಿಜ ಹೇಳ್ತೀನಿ, ವೋಟಿಂಗ್ ಲೆಕ್ಕಕ್ಕಿಲ್ಲ ಅನ್ನಿಸ್ತಿದೆ. ವೋಟಿಂಗ್ ಲಿಸ್ಟ್ನ ಹೋದ ಸೀಸನಲ್ಲೇ ನೋಡಿದ್ದು ನಾವು, ಯಾರಿಗೆ ಹೈಯೆಸ್ಟ್ ಬಂದಿದೆ ಅಂತ. ಆ್ಯಕ್ಚುಲಿ ಟಿ ವಿಲಿ ತೋರಿಸ್ದಾಗ ಹನುಮಂತನಿಗೆ ಅವಾಗ ಕ್ರೋರ್ ಏನೋ ಬಂತು, ನಮ್ಗೆ ಖುಷಿ ಆಯಿತು ಸರ್. ಯಾಕಂದರೆ ಒಳ್ಳೆಯವ್ರು ಗೆದ್ರಲ್ಲ ಅನ್ನೋದೊಂದು ಖುಷಿ ಆಯಿತು. ಆಮೇಲೆ ಈ ಓಟಿಂದ ಹೆಂಗೈತೆ ಅಂತಲೇ ಗೊತ್ತಾಗ್ತಿಲ್ಲ ಸರ್ ಈ ಸೀಸನ್. ಸರ್ ಇವಾಗ ಓಟು ನಾನು ಜಿಯೋ ಆ್ಯಪಲ್ಲಿ 100 ಮಾಡಿದ್ದೀನಿ. ಯಾರಿಗೆ? ಗಿಲ್ಲಿ ಅವ್ರಿಗೆ ನಾನೇ ಮಾಡಿದ್ದೀನಿ ಸರ್. 50-50 ಮಾಡ್ಬೋದು ಅಂತ ಹೇಳಿದ್ರು, ನಾನು 100 ಗಿಲ್ಲಿಗೆ ಮಾಡಿದ್ದೀನಿ. ಯಾಕಂದರೆ ಅವ್ರು ತುಂಬ ಇಷ್ಟ. ಯಾಕಂದರೆ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಕಾವ್ಯನ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ, ಬೇರೆಯವ್ರ ಜೊತೆಗೂ ಚೆನ್ನಾಗಿ ಮಾಡ್ತಾರೆ, ಇನ್ನೊಬ್ಬರ ಜೊತೆಗೂ ಎಲ್ಲ. ಅವರು ಮಾತಾಡೋದೇನಂದ್ರೆ ಒಂದು ರೀತಿ ಚೆನ್ನಾಗಿರುತ್ತೆ, ಅದು ಒಂಥರ ಎಲ್ಲರಿಗೂ ಖುಷಿ ಆಗುತ್ತೆ. ಕಾಮಿಡಿಯಾಗಿ ಮಾತಾಡೋದನ್ನ ಎಲ್ಲ ಏನು ಸೀರಿಯಸ್ ಆಗಿ ತಗೊಂತಾ ಇದ್ದಾರೆ ಸರ್. ಅಲ್ಲಿ ಇರೋರು ಸೀರಿಯಸ್ ಆಗಿ ತಗೊಂತವ್ರೆ, ಜನಕ್ಕೆ ಒಂಥರ ಖುಷಿ ಆಯ್ತೈತೆ ಅಷ್ಟೇ, ತುಂಬ ಇಷ್ಟ ಆಗುತ್ತೆ. ಗಿಲ್ಲಿ ಕಳಪೆ ಕೊಟ್ಟರು, ಅದ್ರ ಬಗ್ಗೆ ಹೇಗೆ ಅನಿಸ್ತು ನಿಮಗೆ? ಕಳಪೆ ಅನ್ನೋದು ಸರ್, ಇವಾಗ ಇವರು ಕಾವ್ಯ ಅವರು ಲೆಟ್ರ್ ತಗೊಂಬಂದಿಲ್ಲ, ಇವರು ತಗೊಂಬಂದ್ರಲ್ಲ, ಅದು ತಗೊಂಬರ್ಬೋದಾಯ್ತು. ಅಲ್ಲಿ ಅನೌನ್ಸಲ್ಲಿ ಮಾಡಿದ್ರಲ್ವಾ ಬಿಗ್ ಬಾಸ್ ಅವರು, ಇಬ್ಬರು ಒಟ್ಟಿಗೆ ಬಂದರೆ ಸೇಫ್ ಆಯ್ತೀರಾ, ಒಬ್ಬೊಬ್ರು ಒಂದೊಂದು ತಗೊಂಬಂದ್ರೆ ಇದಾಯ್ತೀರಾ ಅಂತ ಹೇಳಿದ್ರಲ್ಲ, ಅವ್ರು ಮಾಡಿದ ತಪ್ಪು, ಇವ್ರು ಮಾಡಿದ್ದು ಸರಿ. ನೋಡು, ಒಂದು ಪ್ರೀತಿಗೋಸ್ಕರ ಅವ್ರು ಏನೋ ಒಂದು ಮಾಡೋಕೆ ಹೋದ್ರೆ ಅದೇನೋ ಒಂದು ಆಯಿತು ಅಷ್ಟೇ ಸರ್ ನನಗೆ ಗೊತ್ತಿರೋದು. ಈಗ ಎಲ್ಲರೂ ಮನೆಯವರು ಚೆನ್ನಾಗಿ ಆಡಿಲ್ಲ, ಕಳಪೆ ಅಂತ ಕೊಟ್ಬಿಟ್ರು. ಆಮೇಲೆ ನೀವು ಕೆಟ್ಟ ಕಾಮಿಡಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಕ್ಕಳು ಕೊಟ್ಟರು. ಹೇಗೆ ಅನಿಸ್ತದೆ ನಿಮ್ಗೆ ಅದ್ರ ಬಗ್ಗೆ? ಅದು ತುಂಬ ತಪ್ಪು. ಅವರು ಒಳ್ಳೆ ಥರನೇ ಕಾಮಿಡಿ ಮಾಡ್ತವ್ರೆ, ಒಳ್ಳೆ ಥರನೇ ಎಲ್ಲರ ಹತ್ರನೂ ಒಯ್ತವ್ರೆ ಅಷ್ಟೇ, ಇನ್ನೇನಿಲ್ಲ ಸರ್. ತುಂಬ ಒಳ್ಳೆ ಮನುಷ್ಯ. ಒಂಥರ ಹೇಳ್ತಿರಲ್ಲ, ಅದೇನೋ ಹೇಳ್ತಾರಲ್ಲ, ಒಂದೊಂದು ದಾರಕ್ಕೂ ಒಂದೊಂದು ಡೈಲಾಗ್ ಹೊಡಿತಾರಲ್ಲ, ಅದು ಒಂಥರ ಮೈಂಡಿಂದ ಬರೋ ಡೈಲಾಗ್. ಅದು ಚೆನ್ನಾಗಿ ಮಾತಾಡ್ತಾರೆ, ಆ ಥರನೇ ಖುಷಿ ಪಡಿಸ್ತಾರೆ, ಆ ಥರನೇ. ಹಳ್ಳಿಯವ್ರಂದರೆ ತುಂಬ ಗೋಲ್ಡ್ ಅಲ್ವಾ, ಆ ಥರನೇ ಮಾತಾಡಿಸ್ತಾರೆ, ಆ ಥರನೇ ಎಲ್ಲರನ್ನೂ ಪಳಗಿಸ್ಕೊತಾರೆ. ಇವ್ರು ಗೆದ್ಬಿಡ್ತಾರಂತ ಅವ್ರಿಗೆ ಭಯ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಗಿಲ್ಲಿಯವರೆಲ್ಲ ಭಾರಿನೇ ಸರ್, ಸ್ಟ್ರಾಂಗೇ. ಇವರು ಏನೇನೋ ಜಾಸ್ತಿ ಮಾತಾಡ್ತಾರೆ, ಅದರಿಂದ ತಪ್ಪಾಗುತ್ತೆ ಅಷ್ಟೇ. ಏನು ಸಜ್ಜು? ಅಷ್ಟೇ ಅಲ್ವೇ? ಸರಿ ಸರ್.